ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾತಮಂಗಲ ಗ್ರಾಮದಲ್ಲಿ ಶ್ರೀ ಭೂನೀಲ ಸಮೇತ ಶ್ರೀ ವಸಂತ ವಲ್ಲಭರಾಯ ಸ್ವಾಮಿ ದೇವಾಲಯದಲ್ಲಿ 8ನೇ ವರ್ಷದ ವೈಭವದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಇನ್ನು ಉಳುಮೆ ಮಾಡುವಾಗ ಭೂಮಿಯಲ್ಲಿ ಸಿಕ್ಕ ಶ್ರೀ ಭೂನೀಲ ಸಮೇತ ಶ್ರೀ ವಸಂತ ವಲ್ಲಭರಾಯ ಸ್ವಾಮಿ ವಿಗ್ರಹಗಳನ್ನು ಗ್ರಾಮಸ್ಥರು ಹೊರ ತೆಗೆದು ದೇವಸ್ಥಾನ ಕಟ್ಟಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ನಡೆಸಿಕೊಂಡು ಬರುತ್ತಿದ್ದು ಇಂದಿಗೆ 8 ವರ್ಷ ಪೂರ್ತಿಯಾಗಿ ಅಪಾರ ಭಕ್ತಾದಿಗಳ ನಡುವೆ ವಿಜೃಂಭಣೆಯಿಂದ ವಾರ್ಷಿಕೋತ್ಸವ ನಡೆಸಲಾಯಿತು. ಇನ್ನು ವಾರ್ಷಿಕೋತ್ಸವದ ವಿಶೇಷವಾಗಿ ದೇವಾಲಯವನ್ನ ವಿವಿಧ ಬಗೆಯ ಹೂವುಗಳಿಂದ ಅಲಂಕರಿಸಿ ಶ್ರೀ ಭೂನೀಳ ಸಮೇತ ಶ್ರೀ ವಸಂತ ವಲ್ಲಭರಾಯ ಸ್ವಾಮಿಗೆ ಹೋಮ ಹವನ ಸೇರಿದಂತೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಶಾಂಭಯ್ಯನವರು ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ವಾರ್ಷಿಕೋತ್ಸವದ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ತಿಮ್ಮವತಳ್ಳಿ ಪಂಚಾಯತಿ ಮಲ್ಲನಾಯಕನಹಳ್ಳಿ ಪಂಚಾಯತಿ ಜೆ ಅಗ್ರಹಾರದಲ್ಲಿ ಇವತ್ತು ಏನು ಹೊಲ ಉಳಬೇಕಾದ್ರೆ ಶ್ರೀಮನ್ನಾರಾಯಣ ಸಿಕ್ಕಿದಂಥ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ರೌಂಡು ಉಳಬೇಕಾದ್ರೆ ಶ್ರೀದೇವಿ ಭೂದೇವಿ ಸಮೇತ ಸಿಕ್ಕಿದ್ದಾರೆ. ಅದನ್ನು ಎತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ಒಂದು 8 ವರ್ಷಗಳಿಂದ ಎಲ್ಲ ಊರಿನವರೆಲ್ಲ ಸೇರಿಕೊಂಡು ಎಲ್ಲ ಪಂಚಾಯತಿ ಎಲ್ಲ ಹಳ್ಳಿಯಿಂದನೂ ಸುತ್ತಮುತ್ತ ಪಂಚಾಯತಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರಿಗೆ ಎಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಬೇಡ್ಕೊಳ್ತೀನಿ ಆ ಅಪ್ಪನ್ನ. ಏನು ಇವತ್ತು ವೈಕುಂಠ ಶ್ರೀ ದೈವ ಅಂತ ಏನು ಕರಿತೀವಿ ನಾವು, ಶ್ರೀಮನ್ನಾರಾಯಣ ಶ್ರೀ ವೆಂಕಟೇಶ್ವರನ ಇವತ್ತು ಸಾಕ್ಷಾತ್ ಶ್ರೀಮನ್ನಾರಾಯಣ ಈ ಹೊಲದಲ್ಲಿ ಸಿಕ್ಕಿದಂಥ ಒಂದು ಸಂದರ್ಭದಲ್ಲಿ ಎತ್ಕೊಂಡ್ಬಂದು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ 8ನೇ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದಾರೆ. ಮತ್ತು ಈ ಏನು ಇಲ್ಲಿ ಬೇಡಿಕೊಂಡಂಥ ಎಲ್ಲ ಬೇಡಿಕೆಗಳು ಈಡೇರ್ತವೆ. ಮತ್ತು ಎಲ್ಲ ಮಕ್ಕಳಿಗೂ ಅನಾರೋಗ್ಯ ಇದ್ದಾಗ ಬಂದು ಇಲ್ಲಿ ತಂದೆ ತಾಯಿಗಳು ಬಂದು ಬೇಡಿಕೊಂಡು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಕ್ಕಳ ಆರೋಗ್ಯ ಉತ್ತಮವಾಗಿದೆ ಅಂತ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ. ನನಗೂ ಒಂದು ಸರಿ ಮುಂದೆ ಬಂದಿದ್ದಂಥ ಒಂದು ಅನುಭವ ಆಗಿದೆ ಇಲ್ಲಿ. ಯಾಕಂದರೆ ಒಂದು ಸರಿ ಹೋದ ವರ್ಷ ನಾನು ಬಂದಿದ್ದೆ ಇಲ್ಲಿ, ಮತ್ತು ಈ ವರ್ಷನೂ ಕರೆಸಿ ಇವತ್ತು ಈ ಟ್ರಸ್ಟ್ ವತಿಯಿಂದ ನನ್ನನ್ನು ಈ ಒಂದು ಒಳ್ಳೆಯ ಒಂದು ದೇವಸ್ಥಾನದ ಒಂದು ಆ ಅಪ್ಪನ್ನೇ ನೋಡೋದಕ್ಕೆ ಒಂದು ಕಣ್ತುಂಬಿಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕರೆದು ಈ ಟ್ರಸ್ಟ್ ಅವರು ಎಲ್ಲ ನನ್ನನ್ನು ಈ ರೀತಿ ಒಂದು ಸನ್ಮಾನ ಮಾಡಿದ್ದಕ್ಕೆ ಆ ದೇವರಿಗೆ ಮೊದಲಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಈ ದೇವಸ್ಥಾನ 8 ವರ್ಷಗಳ ವಾರ್ಷಿಕೋತ್ಸವ ನಡೀತಾ ಇದೆ. ಮುಂದಿನ ದಿನ ಇನ್ನೂ ಒಂದು ವಿಜೃಂಭಣೆಯಿಂದ ಆ ಅಪ್ಪನ ಒಂದು ಅನುಗ್ರಹ ಎಲ್ಲ ಜನಗಳಿಗೆ ಸಿಕ್ಕಿ ಜನ ಎಲ್ಲ ಬಂದು ಇಲ್ಲಿ ಜನಜಾತ್ರೆ ನಡಿಬೇಕು ಅಂತ ಮೊದಲಿಗೆ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಇವತ್ತು ನನ್ನ ಕರೆಸಿ ಇವತ್ತು ಈ ಥರ ಮಾಡಿದ್ದಕ್ಕೆ ಮೊದಲಿಗೆ ಈ ಟ್ರಸ್ಟ್ನವ್ರಿಗೂ ನಾನು ವಂದಿಸ್ತೇನೆ.